ಬೀದರ್ನಲ್ಲಿ ಒಂಥರ ಅವಾಂತರ ಸೃಷ್ಟಿಯಾಗಿದ್ರೆ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ, ಹಳ್ಳ, ಕೊಳ್ಳಗಳೆಲ್ಲವೂ ಕೂಡ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇರುವಂತಹ ಮಾಲತಿ ನದಿ. ಹೊನ್ನೆತಾಳು ಬಳಿಯ ನಾಬಳ ರೋಡ್ ಬಂದ್ ಆಗಿದೆ. ರಸ್ತೆಯ ಮೇಲೆ ಮಾಲತಿ ನದಿಯ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಹೊಸಗದ್ದೆ ಮಾರ್ಗ ಬಂದ್ ಆಗಿದೆ. ಕುಂದಾದ್ರಿ ಮತ್ತು ಗುಡ್ಡೇಕೇರಿಗೆ ಹೋಗುವಂತಹ ರಸ್ತೆ ಇದೆಯಲ್ಲ, ಆ ರಸ್ತೆ ಕೂಡ ಸಂಪರ್ಕ ಕಟ್ ಆಗಿದೆ. ಆಗುಂಬೆ ಅಥವಾ ಕಮ್ಮರಡಿ ಮಾರ್ಗವಾಗಿ ಶೃಂಗೇರಿಗೆ ತೆರಳುವುದಕ್ಕೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ತುಂಗಾ ನದಿಯ ಉಪನದಿಯಾಗಿರುವಂತಹ ಈ ಮಾಲತಿ ನದಿ ನೋಡಿ ಯಾವ ಮಟ್ಟಿಗೆ ಮಳೆ ಆಗಿದೆ ಅಲ್ಲಿ ಅಂತ ಹೇಳಿ ದೃಶ್ಯವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಸ್ತೆಯನ್ನೂ ಕೂಡ ಈ ಮಳೆಯ ನೀರು ಆವರಿಸಿಕೊಂಡಿದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಮಾಲತಿ ನದಿಯ ನೀರು ರಸ್ತೆಯನ್ನು ಕೂಡ ಬಿಟ್ಟಿಲ್ಲ. ರಸ್ತೆ ಕೂಡ ಕೊಚ್ಕೊಂಡು ಹೋಗುವಂತಹ ಭೀತಿ ಆ ಭಾಗದ ಜನರಿಗೆ ಕಾಡ್ತಾ ಇದೆ. ಮತ್ತೆ ಅಲ್ಲಿ ಒಂದು ಅಣೆಕಟ್ಟನ್ನು ಕೂಡ ಕಟ್ಟಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲಿ ಆ ಒಂದು ಕಟ್ಟೆ ಒಡೆಯುತ್ತೋ ಅನ್ನುವಂತಹ ಭೀತಿ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಪಾಯ ಮಟ್ಟ ಮೀರಿ ನದಿ, ಹಳ್ಳ, ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಶಾಲಾ ಕಾಲೇಜುಗಳಿಗೂ ಕೂಡ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಕಡೆ ರೈತರು ಕೂಡ ಮನೆಯಿಂದ ಹೊರಬರೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತು ಶೃಂಗೇರಿಗೆ ಹೋಗಬೇಕು ಅಂತ ಹೇಳಿದರೆ, ದೇವಸ್ಥಾನಗಳಿಗೆ ಹೋಗಬೇಕು ಅಂತಂದರೆ ಪ್ರವಾಸಿಗರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ರಸ್ತೆಯನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ.